ಸಿಂಹ ರಾಶಿಯವರೇ, ನೋಡ್ತಾ ನೋಡ್ತಾ 6 ತಿಂಗಳು ಕಳೆದೇ ಬಿಟ್ರಿ. 2026 ಏನೆಲ್ಲ ಆಶೆಗಳನ್ನ ಇಟ್ಕೊಂಡಿದ್ರಿ? ಪ್ರಾರಂಭದಲ್ಲಿ ನಾನು ಈ ವರ್ಷದಲ್ಲಿ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ರಿ, ಏನೆಲ್ಲ ಆಲೋಚನೆಗಳನ್ನ ಇಟ್ಕೊಂಡಿದ್ರಿ, ಏನೆಲ್ಲ ಕನಸು ಕಲ್ಪನೆಗಳನ್ನ ಹೊತ್ಕೊಂಡು 2026 ಪ್ರಾರಂಭ ಮಾಡಿದ್ರಿ. ಹಾಗಿದ್ರೆ ಎಲ್ಲ ಗುರಿಗಳು ಮರ್ತು ಬಿಟ್ರ, ಅಥವಾ ಎಲ್ಲ ಜಂಜಾಟಗಳ ಮಧ್ಯದಲ್ಲಿ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಆಗ್ತಾ ಇಲ್ವಾ? ಇದಕ್ಕಾಗಿನೇ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ 6 ತಿಂಗಳು ಯಾವ ಎಚ್ಚರಿಕೆಗಳನ್ನ, ಯಾವ 3 ಅಮೂಲ್ಯವಾದ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು, ಅಂದಾಗ ಮಾತ್ರ ಈ ಒಂದು ವರ್ಷ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು. ಯಾವ 3 ಪರಿಹಾರಗಳನ್ನ ಮಾಡಿದ್ರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ವಿಷಯವಾಗಿ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಗುರಿ ಮರಿಬಾರದು. ನಿಮ್ಮ ಗುರಿ ಮರಿಲಾರದಕ್ಕೇನೆ ಈ ವಿಡಿಯೋ ಬಂದಿರುವಂಥದ್ದು. ನಿಮ್ಮನ್ನು ಎಚ್ಚರಿಸೋದಕ್ಕೆ, ನಿಮ್ಮ ಗುರಿಯನ್ನ ನೆನಪಿಸೋದಕ್ಕಾಗಿನೇ ಈ ವಿಡಿಯೋ ಮಾಡಿರೋದು. ಅದಕ್ಕೆ ಈ ವಿಡಿಯೋ ಸೇವ್ ಮಾಡಿ ಇಟ್ಕೋತೀರಿ ನೀವು. ಆದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು. ನಿಮ್ಮ ಜೀವನದಲ್ಲಿ ಯಾಕಿಷ್ಟು ಹೋರಾಟಗಳು ಬರ್ತಾ ಇದೆ, ಯಾಕಿಷ್ಟು ಕಷ್ಟಗಳು ಬರ್ತಾ ಇದೆ? ಕೆಲವೊಮ್ಮೆ ನಿಮಗೆ ಅನಿಸ್ತದೆ, ಹಗಲಿರುಳು ರಾಜನಂತೆ ಕಷ್ಟಪಟ್ಟು ದುಡಿದ್ರೂ ಕೂಡ ಅದರ ಸಂಪೂರ್ಣವಾಗಿರತಕ್ಕಂಥ ಯಶಸ್ಸು ನಿಮ್ಮ ಕೈಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮಗೆ ಖಂಡಿತವಾಗ್ಲೂ ಕಾಡಿರುತ್ತೆ. ನಿಮ್ಮ ಸ್ವಾಭಿಮಾನ ಹಾಗೂ ಉದಾರವಾಗಿರತಕ್ಕಂಥ ಗುಣ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಬೇಸರನು ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾದ್ರೆ ಈ ಮಾಹಿತಿ ನೀವು ಕೊನೆಯ ಮಟ್ಟ ನೋಡಿದ್ರೆ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನ ನೀವು ತಿಳ್ಕೊತೀರಿ. ವಿಶೇಷವಾಗಿ ಸಿಂಹ ರಾಶಿಯವರು ಅಗ್ನಿ ತತ್ವದ ಪ್ರಭಾವವನ್ನು ಹೊಂದಿರತಕ್ಕಂಥವ್ರು. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ದೇವ. ಅದಕ್ಕಾಗಿಯೇ ನಿಮ್ಮಲ್ಲಿ ಅದ್ಭುತವಾಗಿರತಕ್ಕಂಥ ನಾಯಕತ್ವದ ಗುಣ ಇರುತ್ತೆ, ಸ್ವಾಭಿಮಾನ ಇರುತ್ತೆ, ಧೈರ್ಯ ಇರುತ್ತೆ, ಆಕರ್ಷಕವಾದಂತ ವ್ಯಕ್ತಿತ್ವ ಇರುತ್ತೆ. ಇದನ್ನೆಲ್ಲವೂ ನಿಮ್ಮ ಜನ್ಮಸಿದ್ಧವಾಗಿನೇ ಬಂದಿರತಕ್ಕಂಥದ್ದು. ನೀವು ಯಾರ ಕೈಗೆ ಕೆಳಗೆ ಕೆಲಸ ಮಾಡುವಷ್ಟು ಸುಲಭವಾಗಿ ನೀವು ಯಾರಿಗೂ ತಲೆಬಾಗುವಂತ ವ್ಯಕ್ತಿಗಳಲ್ಲ. ಅಂದುಕೊಂಡಿದ್ದನ್ನ ಸಾಧಿಸುವಂತಹ ಛಲ ನಿಮ್ಮಲ್ಲಿರತಕ್ಕಂಥದ್ದು. ಆದ್ರೆ ಕೆಲವೊಮ್ಮೆ ಕೋಪ, ಹಠ, ತೀಕ್ಷ್ಣ ಮನೋಭಾವ ಕೆಲವೊಮ್ಮೆ ಏನಾಗುತ್ತೆ, ಆಪ್ತರನ್ನು ಅರ್ಥ ಮಾಡ್ಕೊಳ್ಳದೆ ಹೋಗುವಂಥದ್ದು, ಅಥವಾ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗುವಂತಹ ಒಂದು ಸನ್ನಿವೇಶಗಳು ನಡೀತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ಅನೇಕ ದೊಡ್ಡ ದೊಡ್ಡ ಸಾಧನೆಗಳನ್ನ ಇಲ್ಲಿಗಾಗಲೇ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಆದ್ರೆ ನಿಮ್ಮ ಒಂದು ದೌರ್ಬಲ್ಯ ಏನಂದ್ರೆ, ನೀವು ಯಾರನ್ನು ಬೇಗ ನಂಬಿಡ್ತೀರಿ, ಶಂಕಿಸುವುದಿಲ್ಲ, ಅನುಮಾನ ಮಾಡ್ಕೊಳ್ಳೋದಿಲ್ಲ. ನಂಬಿಟ್ರಿ ಅಂತಂದ್ರೆ ಮುಗಿದೋಯ್ತು. ಎಲ್ಲರನ್ನ ನಂಬುವಂತ ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ, ಅದು ವಿಶಾಲವಾಗಿರತಕ್ಕಂಥ ಕಾರಣದಿಂದ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಕೆಲವೊಂದು ಜನ. ಮತ್ತು ಎದುರಾಳಿಯ ಮನಸ್ಸನ್ನ ಅಷ್ಟೇ ಪ್ರಾಮಾಣಿಕವಾಗಿ ಇರ್ತಾರೆ ನನ್ನ ಜೊತೆಯಲ್ಲಿ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಇದೇ ಕಾರಣದಿಂದ ನಂಬಿದವರಿಂದಲೇ ಕೆಲವೊಮ್ಮೆ ಸಮಸ್ಯೆ ಅಥವಾ ಬೆನ್ನಿಗೆ ಚೂರಿ ಹಾಕುವಂಥದ್ದು, ನಿರಾಶೆ ಅನುಭವಿಸುವಂತಹ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಂದರ್ಭದಲ್ಲಿ ನಡೆದಿರುತ್ತವೆ. ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಕಳೆದ ಹೋದ ಈ 6 ತಿಂಗಳು ಇಲ್ಲಿವರೆಗೆ ನೋಡಿ, ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆಗೆ ಒಳಗಾಗಿದೆ. ಆರ್ಥಿಕವಾಗಿ ಅತಿಯಾಗಿ ಖರ್ಚುಗಳು ಎದುರಾಗಿರತಕ್ಕಂಥದ್ದು. ಕೆಲವೊಮ್ಮೆ ಕೆಲವೊಬ್ಬ ಪ್ರಮುಖ ಕೆಲಸಗಳು ಕೊನೆಯ ಹಂತದಲ್ಲಿ ವಿಳಂಬ ಆಗಿರತಕ್ಕಂಥ ಸನ್ನಿವೇಶಗಳು. ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗ್ಲಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ನಿಮ್ಮಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಕೌಟುಂಬಿಕ ವಿಚಾರಗಳಲ್ಲಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಕೆಲವೊಬ್ಬರಿಗೆ ಕಡಿಮೆ ಆಗಿರುವಂತಹ ಸಂದರ್ಭಗಳು ಕೂಡ ಕಂಡುಬರುತ್ತೆ. ಆದ್ರೆ ಚಿಂತೆ ಮಾಡೋದು ಬೇಡ. ಉಳಿದ 6 ತಿಂಗಳು ಯಾವ ರೀತಿ ಸವಾಲಿನಿಂದ ಕೂಡಿರುತ್ತೆ, ಮತ್ತೆ ಈ 6 ತಿಂಗಳಲ್ಲಿ ನಿಮ್ಗೆ ಸಕ್ಸಸ್ ಹೇಗೆ ಪಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಇರುತ್ತೆ. ಮತ್ತೆ ವಿಡಿಯೋದ ನಿಮ್ಮ ಅಭಿಪ್ರಾಯನೂ ಕೂಡ ನಿಮಗೆ ಇಷ್ಟವಾಗಿರುವಂತಹ ರೀತಿಯಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟು. ಮತ್ತೆ ಉಳಿದಿರುವಂತಹ ಈ 6 ತಿಂಗಳು ಯಾವ ರೀತಿ ಯಶಸ್ಸನ್ನು ಪಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ 3 ಎಚ್ಚರಿಕೆ, 3 ಪರಿಹಾರಗಳು ಖಂಡಿತವಾಗ್ಲೂ ಇದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನಿಮಗಾಗಿನೇ ಇರುವಂತಹ ವಿಡಿಯೋ ಅದು. ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನು ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಮಾನ್ಯವಾದ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ 80ರಿಂದ 100 ಪುಟದ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಪ್ರತಿ ಇದು ಅಂತಂದ್ರೆ ಎಷ್ಟು ವಿಸ್ತಾರವಾಗಿರ್ಬೋದು, ವಿಸ್ತೃತವಾಗಿರ್ಬೋದು ಅನ್ನುವಂಥದ್ದು ಗಮನದಲ್ಲಿಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ 2026 ಈ ಡಿಸೆಂಬರ್ ವರೆಗೆ ಈ ವರ್ಷ ಮುಗಿಯುವವರೆಗೆ ನಿಮಗೆ ಏನೆಲ್ಲ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡಿ. ಜೂನ್ ತಿಂಗಳ ನಂತರ ಗುರು ಕಟಕ ರಾಶಿ ಪ್ರವೇಶ ಮಾಡಿರತಕ್ಕಂಥದ್ದು ಅಂದ್ರೆ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಸಿಂಹರಾಶಿಯವರಿಗೆ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಧನ ಖರ್ಚಾಗುವಂತಹ ಸಾಧ್ಯತೆಗಳಿರ್ತದೆ. ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಮತ್ತೆ ದೂರದ ಪ್ರಯಾಣಗಳು ಲಾಭದಾಯಕವಾಗಿ ಪರಿಣಮಿಸಬಹುದು, ಆದರೆ ಎಚ್ಚರಿಕೆ ಬಹಳ ಮುಖ್ಯ. ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಆಸಕ್ತಿ ನಿಮಗೆ ಹೆಚ್ಚಾಗುತ್ತೆ. ಆದ್ರೆ ಇನ್ನೊಂದು ಕಡೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಪ್ರಭಾವವು ಕೂಡ ನಿಮಗೆ ಜೀವನದ ಕಠಿಣ ಪಾಠಗಳನ್ನು ಕಲಿಸುವಂತಹ ಸನ್ನಿವೇಶಗಳಿದೆ. ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಅನಿರೀಕ್ಷಿತವಾಗಿರ್ತಕ್ಕಂಥ ಅಡೆತಡೆಗಳು, ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು ಅಥವಾ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗುವಂತಹ ಸನ್ನಿವೇಶಗಳಿದೆ. ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಜಾಗರೂಕರಾಗಿ ಇಡಬೇಕಾಗತ್ತೆ. ಅಂದ್ರೇನು, ಗುರುವಿನ ಪ್ರಭಾವ ಜೊತೆಗೆ ಈ ಶನಿಯ ಪ್ರಭಾವವು ಕೂಡ ಅಷ್ಟಕ್ಕಷ್ಟ ಇರೋದ್ರಿಂದ ಚಾಲೆಂಜ್ ಇದೆ. ಹಾಗಾಗಿನೇ ಈ ವಿಡಿಯೋ ನಿಮಗೆ ಹೇಳಿದ್ದು, ಈ ಚಾಲೆಂಜ್ಗಳನ್ನು ಮೆಟ್ಟಿ ನಿಂತು ನೀವು ಸಕ್ಸಸ್ ಅನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಕಲೀಲೇಬೇಕು. ಇರ್ಲಿಲ್ಲ ಅಂತಂದ್ರೆ 2026 ಇನ್ನೂ ಮತ್ತೆ ಹಂಗೆ ಜರ್ನಿ ಕಂಟಿನ್ಯೂ ಆಗಬಾರ್ದು. ಹಾಗಾಗಿ ಈ ಮುಂದಿನ 6 ತಿಂಗಳು ಜಾಗರೂಕರಾಗಿರ್ಬೇಕಾಗಿರತಕ್ಕಂತಹ ಮೊದಲನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಆತುರದ ಹೂಡಿಕೆಯನ್ನ ನೀವು ತಪ್ಪಿಸ್ಬೇಕಾಗುತ್ತೆ. ಯಾವುದೇ ಹೊಸ ವ್ಯವಹಾರ ಅಥವಾ ದೊಡ್ಡ ಮೊತ್ತದ ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಸಡನ್ ಆಗಿ ದುಡುಕಿ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ನಾನು ಮಾಡ್ಬಿಡ್ಬೇಕು ಅನ್ನುವಂತ ಯೋಚನೆಯನ್ನ ರೂಪಿಸಿದ್ರೆ ನೀವು ಬಹಳ ಸಂಕಷ್ಟಕ್ಕೆ ಎದುರಾಗುವಂತ ಸನ್ನಿವೇಶಗಳಿರ್ತವೆ. ಹಾಗಾಗಿ ಮತ್ತೆ ಕೆಲವೊಂದು ಸಂದರ್ಭ ಅಡ್ಡದಾರಿಯಲ್ಲಿ ಹಣ ಗಳಿಸುವಂತ ಆಸೆಗೆ ಬಿದ್ದು ಮೋಸ ಹೋಗಬಾರ್ದು. ಮತ್ತೆ ಯಾವುದೇ ಒಂದು ಬೇರೆ ರೀತಿಯಲ್ಲಿ ಕಷ್ಟಪಡದೇನೆ ನನಗೆ ದುಡ್ಡು ಬರಬೇಕು ಅನ್ನುವಂತ ದಾರಿಯನ್ನ ಖಂಡಿತ ಹಿಡಿಬೇಡಿ. ಕಷ್ಟಪಟ್ಟಾಗ್ಲೇ ಫಲ ಸಿಗುತ್ತೆ. ಅದಕ್ಕೆ ನೀವು ತಾಳ್ಮೆ ಇರಬೇಕು, ಬುದ್ಧಿವಂತ ಇರಬೇಕು. ಅನವಶ್ಯಕವಾಗಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ಬಹಳ ಎಚ್ಚರಿಕೆ ಇರಬೇಕು. ಇನ್ನು 2ನೇ ಎಚ್ಚರಿಕೆ, ಕೆಲವೊಮ್ಮೆ ಈ ಕೋಪ ಅಥವಾ ಮಾತಿನಲ್ಲಿ ಹಿಡಿತ ಇಲ್ಲದೆ ಇರುವಂಥದ್ದು ಕೆಲವೊಮ್ಮೆ ನಿಮಗೆ ಬಹಳ ಜೀವನದಲ್ಲಿ ಎಚ್ಚರಿಕೆ ವಹಿಸುವಂತೆ ಮಾಡುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೂ ಸಿಡುಕುತನದಿಂದ ಅಥವಾ ವೃತ್ತಿ ರಂಗದಲ್ಲಿ ಹಾಗೂ ಕುಟುಂಬದಲ್ಲಿ ಅನಗತ್ಯವಾಗಿರತಕ್ಕಂಥ ವಿರೋಧಗಳು ಸೃಷ್ಟಿಯಾಗುತ್ತೆ. ಮತ್ತೆ ವಿರೋಧಿಗಳು ಕೂಡ ಸೃಷ್ಟಿಯಾಗ್ತಾರೆ, ಮತ್ತೆ ಶತ್ರುಗಳು ಕೂಡ ಸೃಷ್ಟಿಯಾಗ್ತಾರೆ. ಯಾರನ್ನೂ ಶತ್ರುಗಳನ್ನಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆಯಿಂದಿರುವಂತ ಸ್ಟ್ರಾಟರ್ಜಿಯನ್ನ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಯಾವುದೇ ಒಂದು ಸಂದರ್ಭ ಬಂತು ಅಂತಂದ್ರೂ ಕೂಡ ಸ್ವಲ್ಪ ಯಾರೊಂದಿಗೂ ಕೂಡ ಜಗಳ ಮಾಡೋದಾಗ್ಲಿ, ವ್ಯಾಜ್ಯ ಕಟ್ಕೊಳ್ಳೋದಾಗ್ಲಿ, ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಯ್ತು, ಅವ್ರು ಹಾಗೆ ಇದ್ದಾರೆ, ಸರಿ ಆಯ್ತು ಬಿಡು ಅಂತ ತಿಳ್ಕೊಂಡು ನಿಮ್ಮ ಮನಸ್ಸನ್ನ ನೀವೇ ಸಂತೈಸ್ಕೊಳ್ಳುವಂತ ಪ್ರಯತ್ನವನ್ನ, ದೊಡ್ಡ ಒಂದು ಸಾಧನೆ ಆಗ್ಬಿಡುತ್ತೆ. ನೀವು ಈ ತರ ಏನಾದ್ರೂ ಯೋಚನೆ ಮಾಡಿದ್ರೆ ಭಾರಿ ಲಾಭ ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಅತಿ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ಉದ್ಯೋಗದ ನಿರ್ಲಕ್ಷ್ಯ ಬೇಡ. ನೋಡಿ, ದೇಹದ ಸಣ್ಣ ಆರೋಗ್ಯದ ಸಮಸ್ಯೆಗಳಿಗೂ ನಿರ್ಲಕ್ಷ್ಯ ಮಾಡಬಾರ್ದು, ಉದ್ಯೋಗದ ಮೇಲೆ ನಿರ್ಲಕ್ಷ್ಯ ಮಾಡಬಾರ್ದು. ಸಮಯಕ್ಕೆ ಜಾಸ್ತಿ ಬೆಲೆಯನ್ನ ಕೊಡಬೇಕು. ಅತಿಯಾಗಿರುವಂತ ಮಾನಸಿಕ ಒತ್ತಡಗಳನ್ನ ತಡೆದುಕೊಳ್ಳಲಾಗದೆ ಕೆಲವೊಮ್ಮೆ ವಿಶ್ರಾಂತಿಯ ಸಾಧ್ಯತೆಗಳು ನಿಮಗೆ ಇರುತ್ತವೆ. ಆದ್ರೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ, ಅತಿಯಾಗಿ ಓವರ್ಲೋಡ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ, ಕೂಲಾಗಿ ಯೋಚನೆ ಮಾಡುವಂತ ಪ್ರಯತ್ನ ಮಾಡಿ. ಎಲ್ಲವೂ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಾನೆ, ಜಗಳ ಮಾಡೋದ್ರಿಂದಾನೆ ಅಥವಾ ಆತುರದ ನಿರ್ಧಾರ ತಗೊಳ್ಳೋದ್ರಿಂದಾನೆ ನಿಮ್ ಕೆಲಸ ಆಗುತ್ತೆ ಅನ್ನುವಂತ ಭ್ರಮೆಯಿಂದ ನೀವು ಹೊರಗಡೆ ಬರಬೇಕಾಗತ್ತೆ.
ನೀವು ಎಷ್ಟು ತಾಳ್ಮೆ, ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತೀರಿ, ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಕೆಲಸದ ಮೇಲೆ ಸಮಯವನ್ನ ಇನ್ವೆಸ್ಟ್ ಮಾಡಿ, ಖಂಡಿತ ಅದು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಉಳಿದ 6 ತಿಂಗಳು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಹೌದು, ಗ್ರಹಗಳ ಪ್ರಭಾವಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ಈ 3 ಎಚ್ಚರಿಕೆಗಳು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಮುಂದೆ 3 ಪರಿಹಾರಗಳು ಹೇಳೋದಿದೆ. ಇದನ್ನ ನೀವು ಅಳವಡಿಸ್ಕೊಂಡ್ರೆ 100% ನೀವು ಸಕ್ಸಸ್ ಸಿಗೋದ್ರಲ್ಲಿ 2 ಮಾತಿಲ್ಲ, ಚಿಂತೆ ಮಾಡುವಂತ ನೆಸೆಸಿಟಿನೇ ಇಲ್ಲ. ಅದಕ್ಕಾಗಿನೇ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋಬೇಕು, ಆಗಾಗ ಕೇಳ್ತಾ ಇರಬೇಕು. ಅಂದ್ರೆ ನಿಮಗೆ ಮತ್ತೊಮ್ಮೆ ಜ್ಞಾಪಕ ಬರ್ತದೆ ನಿಮ್ಮ ಗುರಿಗಳ ಕಡೆಗೆ. ಆಯ್ತಾ? ಇನ್ನು ನಿಮ್ 3 ಪರಿಹಾರ ಹೇಳೋದ್ಕಿಂತ ಮುಂಚೆ ಕೆಲವೊಂದು ಈ ಮುಂದಿನ 6 ತಿಂಗಳಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚುಟುಕಾಗಿ ನೋಡ್ಬಿಡೋಣ. ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಕಠಿಣ ಸವಾಲುಗಳು ಇರ್ತವೆ. ಕಠಿಣ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ನಿಮ್ಮ ಪ್ರತಿಭೆ ಪ್ರದರ್ಶಿಸೋದಕ್ಕೆ ಇದು ಬಹಳ ಒಳ್ಳೆ ಅವಕಾಶ. ಅಂದ್ರೆ ನಿಮ್ಮ ಸವಾಲುಗಳನ್ನು ಮೆಟ್ಟಿ ಹೇಗ್ ನಿಲ್ತೀರಿ ನೀವು? ಬರೀ ಸುಖ ಅಲ್ಲ, ಕಷ್ಟಗಳು ಬಂದಾಗ್ಲೂ ಕೂಡ ನೀವು ಯಾವ ರೀತಿ ಇದನ್ನ ನಿಭಾಯಿಸ್ತೀರಿ ಅನ್ನುವಂಥದ್ದು ಈಗ ನಿಮಗೆ ಖಂಡಿತವಾಗ್ಲೂ ಅನುಭವಕ್ಕೆ ಬರುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಬೇಡಿ. ಹೊಸ ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೆ ತಕ್ಕ ಮಟ್ಟಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬಂದರೂ ಕೂಡ ಹೆಚ್ಚಿನ ಪರಿಶ್ರಮ ಅಗತ್ಯ. ಇನ್ನು ವ್ಯಾಪಾರಿಸ್ಥರಿಗೆ ಈ ಅವಧಿಯಲ್ಲಿ ಮಿಶ್ರ ಫಲ ಸಿಗುವಂಥದ್ದು. ಅಂದ್ರೆ ಹಳೆಯ ಬಾಕಿ ವಸೂಲಿಗಳು ಕಷ್ಟಪಡಬೇಕಾಗುತ್ತೆ ಆ ವಸೂಲಿ ಮಾಡೋದಕ್ಕೆ. ಆದ್ರೆ ಈ ನವೀನ ಅಂದ್ರೆ ಹೊಸ ಆಲೋಚನೆಗಳು ಮಾಡಬೇಕಾದ್ರೆ ಈ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ಹೊಂದಾಣಿಕೆ ಬಹಳ ಇರ್ಬೇಕಾಗತ್ತೆ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿ ಇರತಕ್ಕಂಥವ್ರಿಗೆ ಸಂಬಂಧಗಳು ಕೂಡಿ ಬರಲಿಕ್ಕೆ ಕೆಲವು ಅಡೆತಡೆಗಳು ಎದುರಾದರೂ ಕೂಡ ಸೂಕ್ತ ಪ್ರಯತ್ನ ಮಾಡೋದ್ರಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಇನ್ನು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಸ್ವಲ್ಪ ಗೌರವ ನೀಡಿದ್ರೆ ನಿಮ್ಮ ಸಂಬಂಧಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮವನ್ನ ನೀವು ಪಡಬೇಕಾಗತ್ತೆ. ಶನಿಯ ದೃಷ್ಟಿಯಿಂದಾಗಿ ಏಕಾಗ್ರತೆಯ ಕೊರತೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಓದಿನ ಕಡೆ ಜಾಸ್ತಿ ಗಮನ ಕೊಡಿ. ವಿದೇಶ ಪ್ರಯಾಣ ಅಥವಾ ವಿದೇಶದ ಸಂಸ್ಥೆಗಳೊಂದಿಗೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಮುಂದಿನ 6 ತಿಂಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ. ಕೆಲವು ಹಳೆಯ ಪ್ರಮುಖ ಕೆಲಸಗಳು ಕೂಡ ಮುಕ್ತಾಯದ ಹಂತಕ್ಕೆ ಬರುವಂತ ಸಾಧ್ಯತೆ ಇದೆ. ಆರೋಗ್ಯ ವಿಚಾರದಲ್ಲಿ ಆಗ್ಲೇ ಹೇಳಿದಾಗೆ ರಕ್ತದ ಒತ್ತಡ, ಈ ಮೂಳೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು, ದೇಹದ ಉಷ್ಣತೆ ಹಾಗೂ ಈ ಕಣ್ಣಿನ ತೊಂದರೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ವಲ್ಪ ಎಚ್ಚರಿಕೆ ಇದ್ರೆ ಒಳ್ಳೆಯದು. ಪ್ರತಿನಿತ್ಯ ಯೋಗ ಅಥವಾ ಪ್ರಾಣಾಯಾಮ ಮಾಡ್ತಕ್ಕಂಥದ್ರಿಂದ ಮಾನಸಿಕವಾದ ನೆಮ್ಮದಿ ಸಿಗುತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮಗೆ 3 ಪರಿಹಾರಗಳು ಯಾವುದಿದೆ ಅನ್ನುವಂಥದ್ರ ಬಗ್ಗೆ, 3 ಸರಳ ಪರಿಹಾರದ ಬಗ್ಗೆ ನಿಮಗೆ ಈ ಪರಿಹಾರ ಅಂತೂ ನಿಮ್ಗೆ ಬೇಕೇ ಬೇಕು. ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಉಳಿದಿರುವಂತಹ ಈ 2026ರ ಅರ್ಧ ವರ್ಷ ನಿಮ್ಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ಹಾಗಿದ್ರೆ ಮೊದಲನೇ ಪರಿಹಾರ ಏನು ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಉದಯಿಸ್ತಕ್ಕಂಥ ಸೂರ್ಯ ದೇವರಿಗೆ ಆರ್ಘ್ಯ ನೀಡ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ನಿಮಗೆ ಬಹಳ ಅಂದ್ರೆ ಬಹಳ ಅದ್ಭುತವಾದಂತ ಫಲ ನಿಮ್ಗೆ ಸಿಗ್ತಕ್ಕಂಥ. ಸಿಂಪಲ್ ಆಗಿ ಮಾಡುವಂತ ಒಂದು ಸಂದರ್ಭ ನಿಮಗೆ ಒಳ್ಳೆ ಅದ್ಭುತವಾದಂತ ಒಂದು ಪರಿಣಾಮ ನಿಮ್ ಜೀವನದ ಮೇಲೆ ಆಗುತ್ತೆ. ಇನ್ನು ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು, ಹನುಮಾನ್ ಚಾಲಿಸ ಪಠಣ ಮಾಡ್ತಕ್ಕಂಥದ್ದು, ಇದು 2ನೇ ಎಚ್ಚರಿಕೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರಕ್ಕೊಮ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಇನ್ನು 3ನೇದೇನಂತಂದ್ರೆ ಕಷ್ಟದಲ್ಲಿದ್ದವರಿಗೆ, ವೃದ್ಧರಿಗೆ, ಕೈಲಾಗದವರಿಗೆ, ಅನಾಥರಿಗೆ ಅನ್ನದಾನವನ್ನ ಮಾಡ್ತಕ್ಕಂಥದ್ದು, ವಸ್ತ್ರದಾನವನ್ನ ಮಾಡ್ತಕ್ಕಂಥದ್ದು. ನಿಮ್ಮ ಶಕ್ತಿ ಅನುಸಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಏನಿಲ್ಲ, ನಿಮ್ಮ ಆರ್ಥಿಕ ಸ್ಥಿತಿ ಅನುಸಾರವಾಗಿ ಮಾಡ್ತಕ್ಕಂತಹದ್ರ ಮೂಲಕ ಶನಿ ದೇವರ ಕೃಪೆಗೆ ನೀವು ಪಾತ್ರವಾಗ್ತೀರಿ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ 3 ಅಮೂಲ್ಯವಾದಂತಹ ನಿಮ್ಮ ಜೀವನಕ್ಕೆ ಸಂಜೀವನಿ ತರ ಕೆಲಸ ಮಾಡ್ತದೆ. ಸಿಂಪಲ್ ಆದಂತ ಪರಿಹಾರ, ಅದ್ಭುತವಾದ ಪರಿಣಾಮ. ಹಾಗಾಗಿ ಈ 3 ಪರಿಹಾರ ನಿಮಗೆ ಈ ಸಂದರ್ಭದಲ್ಲಿ ಬೇಕೇ ಬೇಕು. ಇದನ್ನು ಫಾಲೋ ಮಾಡಿ,
ಖಂಡಿತ ಒಳ್ಳೇದಾಗುತ್ತೆ. ಜೀವನದುದ್ದಕ್ಕೂ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀರಾ. ನೋಡಿ, ಸಿಂಹರಾಶಿಯವರು ಬಹಳ ವಿಶೇಷವಾಗಿ ಶನಿಯ ಪ್ರಭಾವ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರತಕ್ಕಂತ ಸಂದರ್ಭ ಇದು. ಸೂರ್ಯನ ತೇಜಸ್ಸು ನಿಮ್ಮ ಒಂದು ಆತ್ಮವಿಶ್ವಾಸ ನಿಮ್ಮನ್ನ ಕಾಪಾಡುವಂಥದ್ದು. ಆತುರವನ್ನ ನಿಯಂತ್ರಿಸಬೇಕಾಗತ್ತೆ, ಅಹಂಕಾರವನ್ನ ಬದಿಗಿಡಬೇಕಾಗತ್ತೆ, ಜಾಗರೂಕತೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಈ ತರ ಮಾಡಿದ್ರೆ ಈ 3 ಪರಿಹಾರ, 3 ಎಚ್ಚರಿಕೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ 2026 ಅತ್ಯಂತ ಯಶಸ್ಸಿನ ಮಟ್ಟ, ಒಂದು ಯಶಸ್ಸನ್ನ ಗಳಿಸುವಂತದ್ರಲ್ಲಿ 2 ಮಾತಿಲ್ಲ ಅನ್ನುವಂತಹದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ಕಾಮೆಂಟ್ ಮಾಡೋದ್ರ ಮೂಲಕ ಪ್ರತಿಯೊಬ್ರು ಕಾಮೆಂಟ್ ಮಾಡಿ. ಇಲ್ಲಿವರೆಗೆ ನೀವು ನೋಡಿದಿರಿ ಅಂತಂದ್ರೆ ಕಾಮೆಂಟ್ ಮಾಡಿ ಹೋಗಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.